85,000. 85,000 ಹೌದು. 1,60,000 ಮಾಡಿ. 60,000 ಮಾಡಲ್ ಸರ್ ಇದು. 17 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. I20 6 ಗಾಡಿ ಇದಾವೆ ಸರ್. ಫೈನಲ್ 2,80,000. 2,80,000 2,95,000 2,95,000 ರೂಪಾಯಿ ಆಗುತ್ತೆ ಬನ್ನಿ. 4,40,000 4,40,000 ಮಾಡಿ. 25,000ಕ್ಕೆ ಕ್ವಾಲಿಸ್ ಸರ್. ಡೀಲರ್ ಪ್ರೈಸ್ ಅಲ್ಲಿ ಗಾಡಿ ಬೇಕು ಅಂತಂದ್ರೆ ಬನ್ನಿ ಸರ್ ನಮ್ ನೆಕ್ಸಾ ಕಾರ್ಸ್ಗೆ ಬರೀ 1,95,000 ರೂಪಾಯಿ ಕೊಡೋಣ. 14 ಮಾಡಲ್ ಇಟಿಎಸ್ 3,50,000 3,50,000 1,50,000 ಲಕ್ಷ ಕೊಟ್ಬಿಡೋಣ. 18 ಮಾಡಲು ಸಿಂಗಲ್ ಓನರ್ ಗಾಡಿ. 14 ಮಾಡಲ್ ಡಿಸೈರ್ ಬರೀ 3,85,000 3,85,000 ರೂಪಾಯಿ ಕೊಡೋಣ. 23 ಮಾಡಲ್ ಅಲ್ಲಿ ಕೈಗಾರು 1,95,000 50,000ಕ್ಕೆಲ್ಲ ಕೊಟ್ಟಿದ್ರಲ್ಲ 50,000 ಸೇಲ್ ಆಯ್ತು ಸರ್. ನೆಕ್ಸ್ಟ್ 50,000 ಬಂದಾಗ ಅದಕ್ಕಿಂತ ಕಡಿಮೆ ಬಂದ್ರೆ ಕೂಡ ನಾವು ಕೊಡೋಣ. ಇಲ್ಲಿ ಲೈನ್ ಪೂರ್ತಿ ಲೋನ್ಗಳಾಗುತ್ತೆ. 1,25,000 ರೂಪಾಯಿಗೆ 21 ಮಾಡಲು ಬ್ರೀಜಾ ಕೊಡೋಣ. 18 ಮಾಡಲು ಸಿಂಗಲ್ ಓನರ್ ಬರೀ 34,000 ಹೊಡಿದೆ. 2,95,000. 15 ಮಾಡಲು 2,85,000 285. ಶಿಫ್ಟ್ ಅಲ್ಲಿ 10 ಗಾಡಿ ಇದಾವೆ. ಡಿಸೈರ್ ಬೇಕಾ, ಶಿಫ್ಟ್ ಬೇಕಾ, ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲ್ಲ ಗಾಡಿ ಸಿಕ್ಬಿಡುತ್ತೆ. ಎಲ್ಲ ತರದ ಗಾಡಿ ಸಿಗ್ತದೆ. ಶಿಫ್ಟ್ ಅಲ್ಲಿ CNG ಗಾಡಿನೂ ಇದೆ ಇವತ್ತು. ಪ್ರೆಸೆಂಟ್ 50 ಅಲ್ಲ 60 ಅಲ್ಲ 80 ಗಾಡಿ ಇದಾವೆ. ಬನ್ನಿ ನಿಮ್ಗೆ ಯಾವ ಗಾಡಿ ಬೇಕು ಎಲ್ಲಾ ಗಾಡಿದು ಡೀಟೇಲ್ಸ್ ಕೊಟ್ಟಿರ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ನೆಕ್ಸ್ಟ್ ಕಾರ್ಸ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಕಾರ್ಸ್ ಅಂದ್ರೆ ಗೊತ್ತಲ್ವಾ ನಿಮಗೆ, ಡೀಲರ್ ರೇಟಲ್ಲಿ ಕಾರ್ಗಳು ಕೊಡ್ತಾರೆ ಇವರು. ಸೊ ಸುಮಾರು ಇವತ್ತು ಒಂದು 75-80 ಕಾರ್ಗಳು ಸ್ಟಾಕ್ ಇನ್ ಆಗಿದೆ. ಸೊ ನಮ್ಮ ಜೊತೆ ಮೂರ್ತಿ ಅಣ್ಣನೂ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಆರಾಮ ಸರ್? ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ? ಆರಾಮ ಸರ್. ಹೇಳಿ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇವತ್ತು ನಿಮ್ಮ ಶೋರೂಮ್ ಅಲ್ಲಿ ಏನೇನು ಆಫರ್ ಇದೆ ಎಲ್ಲ? ಆಫರ್ ನಮ್ಗೆ ಓಪನ್ ಆದಾಗಿಂದ ಆಫರ್ ಕೊಡ್ತೀವಿ. ಬೆಸ್ಟ್ ಆಫರ್ ಅಲ್ಲೇ ಕೊಡ್ತೀವಿ ನಾವು ಗಾಡಿಗಳು. ಹೋಲ್ಸೇಲ್ ಪ್ರೈಸ್ ಅಲ್ಲಿ, ಡೀಲರ್ ಪ್ರೈಸ್ ಅಲ್ಲಿ, ಕಸ್ಟಮರ್ಗೆ ಆಗಿರ್ಬೋದು, ಡೀಲರ್ಗೆ ಆಗಿರ್ಬೋದು, ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಇನ್ನು ಮುಂದೆನೂ ಕೊಡ್ತೀವಿ. ಏನೇನು ಬ್ರಾಂಡೆಡ್ ಗಾಡಿ ನೋಡ್ಬೋದು ಸರ್ ಇವತ್ತು? ಸರ್ ಖಂಡಿತ ತುಂಬಾ ಗಾಡಿಗಳೆಲ್ಲ ಹೊಸ ಸ್ಟಾಕ್ ಬಂದಿದೆಯಲ್ವಾ. ಬನ್ನಿ ಎಲ್ಲಾ ಗಾಡಿದು ಡೀಟೇಲ್ಸ್ ಕೊಡ್ತೀನಿ, ಗಾಡಿನೂ ತೋರಿಸ್ತೀನಿ. ಗಾಡಿನೂ ತುಂಬಾ ಚೆನ್ನಾಗಿದ್ದಾವೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ 80% ಲೋನ್ ಕೂಡ ಮಾಡಿಸ್ಕೊಡೋಣ. ನಿಮ್ಗೆ ಏನ್ ಬೇಕೋ ಬನ್ನಿ ಸರ್, ಶೋರೂಮ್ ವಿಸಿಟ್ ಮಾಡಿ. ಯಾವ ಗಾಡಿ ಬಗ್ಗೆ ಏನ್ ಇನ್ಫಾರ್ಮೇಶನ್ ಬೇಕೋ ಎಲ್ಲ ಕೊಡೋಣ. ಏನ್ ಪ್ರೈಸ್ ಇದೆ ಸರ್ ಸ್ಟಾರ್ಟಿಂಗ್ ಇವತ್ತು? ಸರ್ ಸ್ಟಾರ್ಟಿಂಗ್ ಬಂದು 1 ಲಕ್ಷದಿಂದ ಇದೆ ಸರ್. ಲಾಸ್ಟ್ ಟೈಮ್ 50,000ಕ್ಕೆಲ್ಲ ಕೊಟ್ಟಿದ್ರಲ್ಲ? 50,000 ಸೇಲ್ ಆಯ್ತು ಸರ್. ನೆಕ್ಸ್ಟ್ 50,000 ಬಂದಾಗ ಅದಕ್ಕಿಂತ ಕಡಿಮೆ ಬಂದರೂ ಕೂಡ ನಾವು ಕೊಡೋಣ. ಓಕೆ. ಸೊ ಇವಾಗ ಪ್ರೆಸೆಂಟ್ 1 ಲಕ್ಷದಿಂದ ಬಜೆಟ್ ಸ್ಟಾರ್ಟ್ ಆಗ್ತಿದೆ. ಸುಮಾರು 70-80 ಕಾರ್ಗಳಿದೆ. ಎಲ್ಲಾನು ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ. ಸೊ ಬನ್ನಿ ನೋಡ್ಬಿಡೋಣ. ಲೋನ್ ಆಪ್ಷನ್ಗೆ ಹೋಗ್ತೀರಾ ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದ್ರೆ ಲೋನ್ ಆಗ್ಬಿಡುತ್ತೆ. ಅಂಡ್ ಪ್ರೊಫೈಲ್ ಹೆಂಗಿರ್ಬೇಕು ಸರ್? ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿರ್ಬೇಕು, ಇಲ್ಲ ಸ್ಯಾಲರಿಡ್ ಆಗಿರ್ಬೇಕು, ಇಲ್ಲಾಂದ್ರೆ ಸ್ವಂತ ಮನೆ ಇದ್ರು ನಡೆಯುತ್ತೆ. ಬನ್ನಿ ಮಾಡಿಸ್ಕೊಡೋಣ. ಅವ್ರ ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲಿ ಬರುತ್ತೆ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ಇದು ಬಂದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಅಲ್ಲಿ ಕಾಣಿಸುತ್ತೆ. ಹೌದು. ಅದ್ರ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಒಂದು 50 ಮೀಟರ್ ಬಂದ್ರೆ ನೋಡಿ ಸರ್, ನೆಕ್ಸಾ ಕಾರ್ಸ್ ಬೋರ್ಡೆ ಕಾಣಿಸುತ್ತೆ. ನೆಕ್ಸ್ಟ್ ಕಾರ್ಸ್ ಬಂದ್ರೆ ನಿಮ್ಗೆ ಪ್ರತಿಯೊಂದು ಸೆಗ್ಮೆಂಟ್ ಕಾರ್ಗಳು ಇಲ್ಲಿ ಸಿಕ್ಬಿಡುತ್ತೆ. ಜಾಸ್ತಿ ನೋಡ್ಲಿಕ್ಕೆ ಮಾರುತಿ ಕಾರ್ಗಳೇ ಇವ್ರ ಹತ್ರ ಸಿಗೋದು. ಮಾರುತಿ, ಯುಂಡೈ ಈ ತರ ಸೆಗ್ಮೆಂಟ್ ಕಾರ್ಗಳು, ಬ್ರಾಂಡೆಡ್ ಕಾರ್ಗಳು ಜಾಸ್ತಿ ಇರುತ್ತೆ. ಸೊ ಬನ್ನಿ ತಡ ಮಾಡ್ತೀರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್, ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಒಂದು I20 ಇಂದಾನೆ ಸ್ಟಾರ್ಟ್ ಮಾಡೋಣ. ಒಂದಲ್ಲ ಆಲ್ಮೋಸ್ಟ್ ಇವತ್ತು ಒಂದು 4-5 I20ನೇ ಇದೆ ಸರ್. ರೆಡಿನಾ? ರೆಡಿ, ಬನ್ನಿ. ಹೇಳಿ ಸರ್. 2012 ಮಾಡಲು ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಅದರಲ್ಲೂ ಡೀಸೆಲ್ ಗಾಡಿ. 3,85,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 3,65,000 ಸರ್. ಹೇಳಿ ಸರ್ ಇನ್ನೊಂದು ರೇಟ್. 3,65,000 60,000 ಮಾಡ್ಕೊಳ್ಳೋಣ ಬನ್ನಿ. 3,60,000 ಮಾಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಹೆಚ್ಚು ಕಡಿಮೆ ಮಾಡಿ ಮಾತಾಡ್ಕೊಂಡು ತಗೊಂಡೋಗಿ. ಇನ್ನೊಂದು ಸರ್ ಸೇಮ್ ಇದು ಬಂದು 2014 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್. ಇದು ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಸರ್. ಓನರ್ ಮಾತ್ರ 4 ಓನರ್ ಆಗಿದೆ. ಬರೀ 3,10,000 ಹೇಳೋದು. 2,95,000. ಬನ್ನಿ ಇನ್ನು 5,000 ಕಮ್ಮಿ ಮಾಡ್ಕೊಡೋಣ. 295, 290 ಮಾಡಿ ಸರ್. ಸರ್ 3 ಓನರ್ ಆಗಿದೆ ಸರ್. ಹೇಳಿ ಸರ್. ಸರ್ 4 ಓನರ್ ಆಗಿದೆ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್. ಹೇಳಿ ಸರ್ ಇನ್ನೊಂದು ರೇಟ್. ಒಂದು ಆಲ್ಟೋ ರೇಟ್ ಹೇಳೋದು ನಿಮ್ಗೆ ಒಳ್ಳೆ ರೇಟ್. ಇನ್ನೊಂದು ಸ್ಯಾಂಟ್ರೋ ತಗೊಳಕ್ ಹೋದ್ರೆ 1,65,000 ಹೇಳ್ತಾರೆ 7 ಮಾಡ್ಲಿಗೆ. ಸರ್ ಇದಕ್ಕೆ 2,90,000 ಕೊಡಿ. ಎಷ್ಟು ಫೈನಲ್? 2,80,000. 2,80,000. 2,80,000 ತಗೊಂಡೋಗಿ. ಓಕೆ. ಇದು ಸರ್ ಇದು 2011 ಮಾಡಲು ಸಿಂಗಲ್ ಓನರ್. ಇದು ಕೂಡ ಪೆಟ್ರೋಲ್ ವೇರಿಯಂಟ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ಓಕೆ. ಇದು ಬಂದು 2,75,000 ಹೇಳೋದು. ಫೈನಲ್ ಟು ಫೈನಲ್ 2,65,000. ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಿ. 265. 2,65,000 ತಗೊಂಡೋಗಿ. 60,000 ಕೊಡಿ ತಗೊಂಡೋಗಿ. 2,60,000. ನೆಕ್ಸ್ಟ್ ಇನ್ನೊಂದು I20 ಸರ್. ಇದು I20 ಬಂದು 2011 ಮಾಡಲು ಡೀಸೆಲ್ ವೇರಿಯಂಟ್, ಮ್ಯಾಗ್ನಾ. ಓಕೆ. ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಇದು ಬಂದು
2,75,000 ಹೇಳೋದು. ಓಕೆ, ಒಂದು 2,55,000 ರೂಪಾಯಿ ಮಾಡ್ಕೊಡೋಣ. 2,55,000. 2,50,000 ಮಾಡಿ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. 2,50,000 ಫೈನಲ್ ರೇಟ್. 2,40. 2,45 ಮಾಡಿ. 40 ಮಾಡಿ ಸರ್. 2,45,000 ಮಾಡಿ ಫೈನಲ್. 2,45,000. ಡೀಸೆಲ್ ಗಾಡಿ ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ, ನಾನೇ ಕಟ್ಕೊಡ್ತೀನಿ. 2,45,000 ಮಾಡಿ. 2,45,000ಕ್ಕೆ ಡೀಸೆಲ್ i20. ನೆಕ್ಸ್ಟ್ ಸೀದಾ ಸರ್ ಸ್ವಿಫ್ಟ್. ಇವತ್ತು ಡಿಸೈರ್ ಅಲ್ಲಿ 5 ರಿಂದ 6 ಗಾಡಿ ಇದಾವೆ. ಓಕೆ ಓಕೆ ಓಕೆ. i20 ಲಿ 4 ಗಾಡಿ ಇದಾವೆ. 6 ಗಾಡಿ ಇದಾವೆ. 6 ಗಾಡಿ ಇದಾವೆ. ಇದ್ರ ಬಗ್ಗೆ ಹೇಳಿ ಸರ್. ಡಿಸೈರ್ ಬಗ್ಗೆ 2014-15 13-14 ಶಿಫ್ಟ್ ಡಿಸೈರ್ ಆಟೋಮೆಟಿಕ್ ಗಾಡಿ. ಓಕೆ, ಬರೀ ಕಿಲೋಮೀಟರ್ ಬಂದು 44,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನೂ ಇಲ್ಲ ಸರ್. ಇದು ಬಂದು 4,10,000 ಹೇಳೋದು. 3,90,000 ರೂಪಾಯಿ ಕೊಟ್ಬಿಡೋಣ. ಇನ್ನೊಂದು ರೇಟು 390. ಇನ್ನೊಂದು ರೇಟ್ ಹೇಳಿ ಸರ್. 385 ಮಾಡಿ. ಎಷ್ಟು ಸರ್? 385. 3,85,000. 3,85,000 ಶಿಫ್ಟ್ ಡಿಸೈರ್. ಶಿಫ್ಟ್ ಡಿಸೈರ್ ಅದ್ರಲ್ಲಿ ಆಟೋಮೆಟಿಕ್. ಬರೀ 44,000 ಕಿಲೋಮೀಟರ್. ಮಾಡಲ್ ಸರ್? ಮೀಟರ್ 2014 ಮಾಡಲ್ ಡಿಸೈರು ಬರೀ 3,85,000. 3,85,000 ರೂಪಾಯಿ ಕೊಡೋಣ. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಸರ್. ಇದು ಬಂದು 2017 ಮಾಡಲು ಶಿಫ್ಟ್ VDI ಡೀಸೆಲ್ ವೇರಿಯಂಟು. ಗಾಡಿ ಚೆನ್ನಾಗಿದೆ. ಓಕೆ, ಇದು ಬಂದು ಓನರ್ ಮಾತ್ರ 4 ಓನರ್ ಆಗಿದೆ. ಓಕೆ ಓಕೆ. ಬರೀ 4,25,000 ಕೋಟಿಂಗ್ ಇರೋದು ಸರ್. ಜಾಸ್ತಿ ಸರ್. 4,10,000 ಕೊಡೋಣ. ಸರ್ ಇನ್ನೊಂದು ರೇಟು 4 ಲಕ್ಷದ ಒಳಗಡೆ. 4 ಲಕ್ಷ ಮಾಡಿ. ಇನ್ನೊಂದು ರೇಟು 4 ಲಕ್ಷಕ್ಕೆ ಮಾಡಿ. ಬನ್ನಿ ಅಕ್ಷರ ನೀವೇ ಮಾತಾಡಿ. ಅದರಲ್ಲೂ ಚಿಕ್ಕಮಂಗ್ಳೂರು ರಿಜಿಸ್ಟ್ರೇಷನ್ ಗಾಡಿ ಇದಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಸರ್. ಡಿಸೈರ್ ಇದು. ಶಿಫ್ಟ್ ಡಿಸೈರ್ ವಿತ್ CNG ಇರ್ತಕ್ಕಂಥ ಗಾಡಿ. 11 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ರೀಪ್ಲೇಸ್ಮೆಂಟ್ ಏನಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 3,10,000 ಹೇಳೋದು. 2,90,000 ರೂಪಾಯಿ ಕೊಡೋಣ. 2,90,000. ಹೌದು. ಇನ್ನೊಂದು ರೇಟ್ ಹೇಳಿ ಸರ್. 2-in-1 ಗಾಡಿ ಸರ್. ಓಲ್ಡ್ ಶೇಪ್ ಅಲ್ಲ ಸರ್. 2-in-1 ಗಾಡಿ. CNG ಫಿಟೆಡ್ ಮಾಡಕ್ಕೆ 55,000 ರಿಂದ 60,000 ಬೇಕು. ಓಕೆ, 2,85,000 ಮಾಡಿ. ಹೌದಾ? 285 ಮಾಡಿ. ಓಕೆ ಓಕೆ. ಶಿಫ್ಟ್ ಅಲ್ಲಿ CNG ಗಾಡಿನೂ ಇದೆ ಇವತ್ತು. ಹೌದು. ನೆಕ್ಸ್ಟ್ ಇದು ಸರ್. ಈ ಶಿಫ್ಟ್ ಡಿಸೈರ್ VDI 2010 ಮಾಡಲು ಸಿಂಗಲ್ ಓನರ್. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಓಕೆ, 3 ಲಕ್ಷ ಕೊಟ್ಬಿಡೋಣ. ಇನ್ನೊಂದು ರೇಟು 290 ಮಾಡಿ. ಇನ್ನೊಂದು ರೇಟ್ ಹೇಳಿ ಸರ್. ಖಂಡಿತ ಕೊಡ್ತಾ ಇರೋದೇ ಕಡಿಮೆ ರೇಟು. 1,90,000 ರೂಪಾಯಿ ಕೊಡೋಣ. 2,90,000. ಫ್ರೆಶ್ FC ಇನ್ಶೂರೆನ್ಸ್ ಸಿಗುತ್ತೆ. ಓಕೆ. ಇದು ಸರ್. ಸರ್ ಇದು ಬಂದು ZDI 2011 ಮಾಡಲು ಸೆಕೆಂಡ್ ಓನರು. 88,000 ಓಡಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು 3,65,000 ಕೋಟಿಂಗ್ ಇರೋದು. ಒಂದು 3,45,000 ರೂಪಾಯಿಗೆ ಆಗುತ್ತೆ. ಏನಕ್ಕೆ ಸರ್ ಅಷ್ಟೊಂದು ಜಾಸ್ತಿ ಆಯ್ತಲ್ಲ ಸರ್? ZDI ಟಾಪ್ ಅಂಡ್ ಮಾಡಲ್ ಗಾಡಿ. ಕೆಲವು ಕಸ್ಟಮರ್ ಪಾರ್ಕಿಂಗ್ ಸೇಲಿ ಬಿಟ್ಟಿರ್ತಾರೆ. ಓಕೆ, ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ಬೋದು. ಓಕೆ ಓಕೆ. ಸೊ ನೋಡಿ ನೀವೇ ಬಂದು ಮಾತಾಡಿ. ನೆಕ್ಸ್ಟ್ ಇನ್ನೊಂದು SX4. 2011 ಮಾಡಲು 3rd ಓನರು VXI. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್. ಇದು ಬಂದು 2,10,000 ಕೋಟಿಂಗ್ ಇರೋದು. 1,85,000 ರೂಪಾಯಿ ಕೊಟ್ಬಿಡಿ. ಇದು 1,85,000. 1,85,000. 85,000. ಹೌದು. ಎಷ್ಟು ಸರ್? 1,85,000. 85,000 ಫೈನಲ್. ಫೈನಲ್ ಮಾಡೋದು. ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್. ಬನ್ನಿ ಬರ್ಲಿ ಕಸ್ಟಮರ್ ಬಂದು. ಅದು ಸರ್ ಪುಂಟೋ. ಸರ್ ಪುಂಟೋ ನಮ್ದಲ್ಲ. ಹೌದಾ? ಕಸ್ಟಮರ್ದು. ಓಕೆ ಓಕೆ ಓಕೆ. ನೆಕ್ಸ್ಟ್ ಈ ಸಲ ಯಾವ್ದು ಎಲ್ಲ ಓಡಿಲ್ವಾ ಸರ್? ಎಲ್ಲ ಬೋರ್ಡ್ ನೋಡಿ. ಕಾರ್ಗೋ ತೋರಿಸ್ತಾ ಇದ್ದೀನಿ. 14 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಗೂಡ್ಸ್ ವೆಹಿಕಲ್. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ ಮಾಡಿ ಕೊಡ್ತೀವಿ. ಓಕೆ. 1,60,000 ಹೇಳೋದು. 1,50,000 ರೂಪಾಯಿ ಕೊಡೋಣ. 1.5 ಲಕ್ಷ. 1.5 ಲಕ್ಷ ಕೊಟ್ಬಿಡೋಣ. 1.5 ಲಕ್ಷ ವಿತ್ ಫ್ರೆಶ್ FC ಇನ್ಶೂರೆನ್ಸ್. ಓಮ್ನಿ ಕಾರ್ಗೋ. ಹೌದು. ಓಕೆ ಓಕೆ. ಸೊ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲಾನು ರನ್ನಿಂಗ್ ಮಾಡಿ ಕೊಡ್ತಾರೆ ನಿಮಗೆ. ಆರಾಮಾಗಿ ದುಡಿಯೋದಕ್ಕೆ ಒಂದು ಒಳ್ಳೆ ಗಾಡಿ ಅಲ್ವಾ ಸರ್? ಹೌದು ಸರ್, ದುಡಿಯೋದಕ್ಕೆ ಒಳ್ಳೆ ಗಾಡಿ. ನೆಕ್ಸ್ಟ್ ಟೊಯೋಟಾ ಕ್ವಾಲಿಸ್ 2001 ಸಿಂಗಲ್ ಓನರ್ ಗಾಡಿ. 7 ಸೀಟರ್ ವೆಹಿಕಲ್, ಡೀಸೆಲ್ ಗಾಡಿ. ಓಕೆ. ಗಾಡಿ ಚೆನ್ನಾಗಿದೆ. ಇದು ಬಂದು 2,10,000 ಕೋಟಿಂಗ್ ಇರೋದು. ಓಕೆ. 1,90,000 ರೂಪಾಯಿ ಕೊಡೋಣ. ಇನ್ನೊಂದು ರೇಟ್ ಹೇಳಿಬಿಡಿ ಸರ್. ಬನ್ನಿ ಸರ್, ಕ್ವಾಲಿಸ್ ಸಿಗೋದೇ ಕಷ್ಟ. ಅದರಲ್ಲೂ ಬನ್ನಿ, ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಹೌದಾ? ಎಷ್ಟು ಸರ್ ಪ್ರೈಸ್? 185 ಮಾಡಿ. 1,85,000. ಹೌದು, 1,85,000. ಓಕೆ ಓಕೆ ಓಕೆ. ನೆಕ್ಸ್ಟ್ ಟಾಟಾ ಗಾಡಿ. ಮಾಂಜಾ. ಟಾಟಾ ಮಾಂಜಾ ಸಡನ್ ಗಾಡಿ. ಅದರಲ್ಲೂ ಡೀಸೆಲ್ ಗಾಡಿ. ಫ್ರೆಶ್ FC ಇನ್ಶೂರೆನ್ಸ್, ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ. ಇದು ಬಂದು 1,95,000 ಕೊಡೋಣ. ಎಷ್ಟು ಸರ್? 1,95,000 ರೂಪಾಯಿಗೆ ವಿತ್ ಡೀಸೆಲ್ ಗಾಡಿ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಸಡನ್ ಗಾಡಿ. ಬನ್ನಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿ. ನೆಕ್ಸ್ಟ್ ಸ್ಯಾಂಟ್ರೋನು ಇದೆಯಲ್ಲ ಸರ್? ಸ್ಯಾಂಟ್ರೋ 2007 ಮಾಡಲು ಸೆಕೆಂಡ್ ಓನರು. ಅದರಲ್ಲಿ ಎಕ್ಸ್ಪೋ ಟಾಪ್ ಅಂಡ್ ಮಾಡಲು. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿನೂ ತುಂಬಾ ಚೆನ್ನಾಗಿದೆ. ಈ ಬಜೆಟ್ ಅಲ್ಲಿ ಯಾರು ಸರ್ ಕೊಡ್ತಾರೆ? 1,45,000 ಬಾರ್ಗಿನ್ ಇಲ್ಲ. 1,45,000 ರೂಪಾಯಿ ಎಕ್ಸ್ಪೋ ಟಾಪ್ ಅಂಡ್ ಮಾಡಲು.
ಓಮ್ನಿ ಬೇಕು ಅನ್ನೋರ್ಗೆ ಆಲ್ಮೋಸ್ಟ್ ಇವತ್ತೊಂದು 2-3 ಇದೆಯಾ ಸರ್ ಓಮ್ನಿ? ಸರ್ 2 ಗಾಡಿ ಇದೆ. ಓಕೆ ಓಕೆ 2 ಗಾಡಿ ಇದೆ. ಓಮಿನಿ ಡಿಮ್ಯಾಂಡೆಡ್ ವೆಹಿಕಲ್. ಹೌದು. ಇಡೀ ಬಜಾರ್ಗೆ ಗೊತ್ತಿರ್ತಕ್ಕಂಥ ಹಾಂ ನ್ಯೂಸ್ ಅದು. ಹೌದು. ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ, 5 ಸೀಟರ್ ವೆಹಿಕಲ್, ಗುಡ್ ಕಂಡೀಷನ್ ಗಾಡಿ. ಇದು ಬಂದು 3,35,000 ಕೋಟಿಂಗ್ ಇರೋದು. ಓಕೆ ಸರ್ ಒಂದು 10,000 ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು ಸರ್ ಫೈನಲ್? ಒಂದು 325 ಮಾಡೋಣ. 3 ಲಕ್ಷ ಮಾಡ್ಬಿಡಿ ಸರ್. ಸರ್ 3,20,000 ಮಾಡಿ. 3,20,000. 3,20,000 ಮಾಡಿ. ಇದು ಸರ್ ಶಿಫ್ಟ್ ಸರ್ ಇದು ಸೇಲ್ ಆಗಿದೆ. ಸೇಲ್ ಆಗ್ಬಿಡ್ತಾ? ಎಷ್ಟನೇ ಮಾಡಲು? ಇದು 19 ಮಾಡಲು ಸಿಂಗಲ್ ಓನರ್. ಎಷ್ಟು ಹೋಯ್ತು ಸರ್? 5,20,000 ಆಟೋಮೆಟಿಕ್. ಆಟೋಮೆಟಿಕಾ? ಓಕೆ ಓಕೆ ಓಕೆ. ಇದು ಸರ್ ರ್ಯಾಪಿಡ್. ಹಾಂ ಸರ್ ಒಂದು ಸ್ಯಾಂಟ್ರ್ ಬಜೆಟಲ್ಲಿ ಕೊಡ್ತೀನಿ. ಹೇಳಿ ಸರ್. 13 ಮಾಡಲು 3rd ಓನರು, ಡೀಸೆಲ್ ವೇರಿಯಂಟು. ಓಕೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಇದು ಬಂದು 1,95,000 ರೂಪಾಯಿ ಕೊಟ್ಬಿಡೋಣ. 1,95,000. 1,95,000 ರೂಪಾಯಿಗೆ ಸ್ಕೋಡಾ ಫ್ಯಾಬಿಯಾ. ಓಕೆ. ಇದು ಸರ್ ಈ ಓಮ್ನೆ ಸರ್ ಇದು ಬಂದು 7 ಮಾಡಲು. ಓಕೆ. 29ವರೆಗೂ FC ಇದೆ. ವಿತ್ LPG ಇದೆ. ಓಕೆ. 1,75,000. ಇನ್ನೊಂದು ರೇಟು 1,60,000 ಮಾಡಿ. 1 ಲಕ್ಷ? 1,60,000. 1,60,000. ಹೌದು. ಇದು ಸರ್ ಈ ಶಿಫ್ಟು? ಸರ್ ಶಿಫ್ಟ್ ಬಂದು 2006 ಮಾಡಲು 2nd ಓನರ್ ಗಾಡಿ. 47,000 ಓಲ್ಡ್ ಇದೆ. ಪೆಟ್ರೋಲ್ ವೇರಿಯಂಟು VXI. ಓಕೆ. ಗಾಡಿ ಇದು ಕೂಡ ತುಂಬಾ ಚೆನ್ನಾಗಿದೆ. 2,15,000. ಬನ್ನಿ 2 ಲಕ್ಷ ಕೊಟ್ಬಿಡೋಣ. 2 ಲಕ್ಷ? 2 ಲಕ್ಷ ಕೊಡೋಣ ಸರ್. ಇನ್ನೊಂದು ರೇಟು? ಸರ್ ಇಲ್ಲ 2 ಲಕ್ಷ ಬೇಕು ಅದಕ್ಕೆ. ಹೌದಾ? ಇದು ಸರ್ ಈ ಶಿಫ್ಟ್? ಶಿಫ್ಟ್ ಡಿಸೈರ್ ಇದು. ಪೆಟ್ರೋಲ್ ವೇರಿಯಂಟ್ 15 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. 4,45,000 ರೂಪಾಯಿ ಕೊಟ್ಬಿಡೋಣ. 4,45,000? 4,40,000 ಮಾಡಿ. 4,40,000 ಮಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಸರ್? ಸರ್ ಶಿಫ್ಟ್ ಅದರಲ್ಲೂ ಡೀಸೆಲ್ ಗಾಡಿ, LDI ಪವರ್ ವಿಂಡೋ ಫಿಟೆಡ್ ಇದೆ. LDI ಟು VDI 11 ಮಾಡಲು ಸಿಂಗಲ್ ಓನರ್ ಗಾಡಿ. ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಬೇಕಾದ್ರೆ ನೀವು ಕರ್ಕೊಂಬನ್ನಿ, ಮೆಕ್ಯಾನಿಕ್ ಕರ್ಕೊಂಬನ್ನಿ, ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿಸ್ಕೊಂಡು ಆಮೇಲೆ ವ್ಯಾಪಾರ ಮಾಡೋಣ. ಓಕೆ. ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 2,85,000. 2,75,000 ಮಾಡಿ. ಸರ್ ಒಳ್ಳೆ ರೇಟ್ ಹೇಳಿ ಸರ್. ಸಿಂಗಲ್ ಓನರ್ ಗಾಡಿ ಸರ್, ಆಕ್ಷನ್ ಫ್ರೀ ವೆಹಿಕಲ್. ನಿಮಗೆ ಡೌಟ್ಸ್ ಇದ್ರೆ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಳ್ಳಿ. ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ. ಎಷ್ಟೇ ಮಾಡಲು? 2011 ಮಾಡಲು ಸಿಂಗಲ್ ಓನರ್ ಗಾಡಿ. 2,70,000. 2,75,000 ಮಾಡಿ. 70,000 ಮಾಡಿ. 2,50,000. ಬಜಾರಲ್ಲಿ ನೀವು ಹುಡುಕಿದ್ರು ಸಿಗಲ್ಲ. ಮಾಡ್ಕೊಡಿ ಸರ್. ಆಯ್ತು. 2-3 ಲಕ್ಷ ಹೇಳ್ತಾರೆ. 2,75,000 ಮುಗಿಸಿ. 70,000 ಮುಗಿಸಿ. ಅಷ್ಟು. ಇನ್ನೊಂದು ರಿಡ್ಜ್ ಇದೆ ನೋಡಿ ಸರ್. ರಿಡ್ಜು 2010 ಮಾಡಲು ಸಿಂಗಲ್ ಓನರು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸು. ಗಾಡಿನೂ ಕೂಡ ಚೆನ್ನಾಗಿದೆ. ಓಕೆ. ಇದು ಬಂದು 3 ಲಕ್ಷ ಹೇಳೋದು. ಒಂದು 2,85,000 ರೂಪಾಯಿ ಕೊಡೋಣ. 2,85,000. 285 ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡೋಣ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಗಾಡಿ. ಎಷ್ಟು ಓಡಿದೆ ಸರ್ ಗಾಡಿ? ಒಂದು 76 ಚೇಂಜ್ ಓಡಿದೆ. ಇದು ಸರ್ ಟೆರಾನೋ? ಸರ್ ನಿಶಾನ್ ಟೆರಾನೋ 13 ಮಾಡಲು 2nd ಓನರ್, 110 PS. ಓಕೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಟಾಪ್ ಅಂಡ್ ಮಾಡಲು ಗಾಡಿ. ಇದು ಬಂದು 4,35,000 ಹೇಳೋದು. ಓಕೆ. ಬನ್ನಿ ಸರ್, ಒಂದು 4,20,000 ರೂಪಾಯಿ ಮಾಡ್ಕೊಡ್ತೀನಿ. ಸರ್ ಜಾಸ್ತಿ ಆಯ್ತಲ್ಲ ಸರ್? 420. ಇನ್ನೊಂದು ರೇಟು? 4,15,000 ಮಾಡಿ. ಹೌದಾ? ಇದು ಶಿಫ್ಟ್ ಸರ್? ಇದು ಸೇಲ್ ಆಗಿದೆ. ಓಕೆ. ಇದು ಸೇಲ್ ಆಗಿದೆ. ಓಕೆ. ಬನ್ನಿ ಇದನ್ನು ತೋರಿಸ್ತೀನಿ. ZXI 2011 ಮಾಡಲು 2nd ಓನರು, ZXI ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲು, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಚೆನ್ನಾಗಿದೆ. 2,65,000 ಕೋಟಿಂಗ್ ಇರೋದು. ಸರ್ ಒಂದು 2,50,000 ರೂಪಾಯಿ ಮಾಡ್ಕೊಡಿ. 2.5 ಲಕ್ಷ? 2.5 ಲಕ್ಷಕ್ಕೆ ಮಾಡ್ಕೊಡೋಣ ಹೋಗಿ. ಇದು ಸರ್ ಬೊಲೆರೋನು ಇದೆಯಲ್ಲ ಸರ್? ಬೊಲೆರೋನು ಇದೆ ನೋಡಿ ಸರ್. ಹೆಂಗಿದೆ ಗಾಡಿ? ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. 2018 ಮಾಡಲು ಸಿಂಗಲ್ ಓನರ್ ಗಾಡಿ. 5,85,000 ಕೋಟಿಂಗ್ ಇರೋದು. ಓಕೆ. ಒಂದು 5,75,000 ಮಾಡೋಣ. 5,75,000. 75,000 ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ತನಕ ಲೋನ್ ಆಗುತ್ತೆ. ಓಕೆ. ಗಾಡಿನೂ ಚೆನ್ನಾಗಿದೆ. ಬನ್ನಿ ಚೆಕ್ ಮಾಡಿಸ್ಕೊಳ್ಳಿ, ತಗೊಂಡೋಗಿ. ಅಷ್ಟೇ. ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ರೆಸ್ಪಾನ್ಸ್ ಕೊಡಲ್ಲ ಸರ್ ಬಂದ್ಮೇಲೆ ಅಂತ. ಆತರ ಏನಿಲ್ಲ ಸರ್, ಆತರ ಏನಿಲ್ಲ. ಯಾವಾಗಾರು ಬರ್ಲಿ ಅಂದ್ರೆ ಟೈಮಿಂಗ್ಸ್ ಒಂದು ಫಾಲೋ ಅಪ್ ಮಾಡಿ. ಓಕೆ. ಏನ್ ಗೊತ್ತಾ, ಬೆಳಗ್ಗೆ 9:30 ಸಂಜೆ ಒಂದು 8 ಗಂಟೆವರೆಗೂ ಓಕೆ. ಯಾವುದೇ ಕಾಲ್ ಬರ್ಲಿ, ಯಾವ ಕಸ್ಟಮರ್ ಅನ್ನ ಬರ್ಲಿ, ಒಳ್ಳೆ ರೆಸ್ಪಾನ್ಸ್ ಕೊಡೋಣ. ಬನ್ನಿ, ಆ ಥರ ತಪ್ಪು ತಿಳ್ಕೊಬೇಡಿ. ನೀವು ರಾತ್ರಿ 12 ಗಂಟೆ 1 ಗಂಟೆಗೆ ಈ ತರ ಮಾಡಿದಾಗ ರೆಸ್ಪಾನ್ಸ್ ಸಿಗಲ್ಲ. ಯಾಕಂದ್ರೆ ಕೆಲವರು ಸಂಡೇ ಅಲ್ಲಿ ಇಲ್ಲಿ ಕುಂತಿರ್ತಾರೆ, ಟೈಮಿಂಗ್ಸ್ ನೋಡಲ್ಲ. ಅವಾಗ ಏನ್ ಮಾಡ್ತಾರೆ, 12:30 ಆಗಿರ್ತಾರೆ. ಆ ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಮಾಡಲ್ಲ ಅಂತ ಹೆಂಗ್ ಸರ್ ಮಾಡಕ್ಕಾಗತ್ತೆ ಅಲ್ವಾ? ನೀವು 9 ಅಟ್ಲೀಸ್ಟ್ ನೈಟ್ 9 ಗಂಟೆ ಒಳಗಡೆ ಯಾವಾಗಾದ್ರೂ ಮಾಡ್ಲಿ ಸರ್, ರೆಸ್ಪಾನ್ಸ್ ಕೊಡೋಣ. ಈಗ ತೋರಿಸ್ತೀನಿ. 2012 ಮಾಡಲು ಸಿಂಗಲ್ ಓನರ್. ಅದರಲ್ಲೂ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಆಗಿದೆ. ಗಾಡಿನೂ ಚೆನ್ನಾಗಿದೆ. ಒಂದು ಗ್ಲಾಸ್ ಹೋಗಿದೆ, ಗ್ಲಾಸ್ ಕೂಡ ಹಾಕ್ಸ್ಕೊಡ್ತೀನಿ. 2 ಲಕ್ಷ ಕೊಟ್ಬಿಡೋಣ. 2 ಲಕ್ಷ? 2 ಲಕ್ಷ ಕೊಟ್ಬಿಡೋಣ. ಓಕೆ. ಇದು ಸರ್? ಇದು ಸರ್ ಇದು ಬಂದು 14 ಮಾಡಲು.
14 ಮಾಡಲು ಸೆಕೆಂಡ್ ಓನರ್ ಟೈಟಾನಿಯಮ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ನೋಡಿ ಯಾರೋ ಅಡ್ವೊಕೇಟ್ ಹತ್ರ ಇತ್ತು ಅನ್ಸುತ್ತೆ ಗಾಡಿ ಚೆನ್ನಾಗಿದೆ ಸರ್ ಇದು ಬಂದು 2,65,000 ಹೇಳೋದು ಬನ್ನಿ ಸರ್ ಒಂದು 2,40,000 ರೂಪಾಯಿ ಮಾಡ್ಕೊಡೋಣ 240 ಮಾಡಿ ಓಕೆ ಆಮೇಲೆ ಡಿಸೈರ್ ತೋರಿಸಿದ್ವಿ ವ್ಯಾಗನರ್ ಇದೆಯಲ್ಲ ಸರ್ ವ್ಯಾಗನರ್ ಬಂದು 2014 ಮಾಡಲು ಸೆಕೆಂಡ್ ಓನರ್ VXI 69,000 ಹೊಡಿದೆ ಕಲರ್ ಒಂದು ಮೈನಸ್ ಅಂದ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನು ಇಲ್ಲ ಎಲ್ಲೋ ಬೋರ್ಡ್ ಗಾಡಿ ತರ ಇದೆಯಲ್ಲ ಸರ್ ಇದು ಅದು ಕಂಪ್ನಿದು ಯಾವ್ದೋ ಒಂದು ಕಂಪ್ನಿ ಓಡ್ತಾ ಇತ್ತು ಎಲ್ಲೋ ಕಲರ್ ಇದೆ RC ಕಾರ್ಡ್ ಅಲ್ಲೂ ಕೂಡ ಎಲ್ಲೋ ಕಲರೇ ಇದೆ ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಏನಾ ಸರ್ ವೈಟ್ ಬೋರ್ಡ್ ಏನೇ ಕಲರ್ ಮಾತ್ರ ಎಲ್ಲೋ ಅದು ಬಂದು ನಿಮಗೆ 2,65,000 ಕೋಟಿಂಗ್ ಇರೋದು ಬನ್ನಿ 2,45,000 ರೂಪಾಯಿ ಕೊಟ್ಬಿಡೋಣ 14 ಮಾಡಲು ಹೌದಾ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್ ಇನ್ನೊಂದು ಸ್ಪಾರ್ಕೋ ಸರ್ ಸ್ಪಾರ್ಕೋ 2011 ಮಾಡಲು ಸಿಂಗಲ್ ಓನರ್ ಗಾಡಿ AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಕೂಡ ಬರುತ್ತೆ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಇದು ಬಂದು 1,35,000 ಹೇಳೋದು ಸರ್ ಒಂದು ಫಸ್ಟ್ ಕ್ಲಾಸ್ ಆಗಿರೋ ರೇಟ್ ಹೇಳಿ ಸರ್ ಬರೀ 1,20,000 ರೂಪಾಯಿ ಕೊಡೋಣ 1,20,000 ರೂಪಾಯಿ ಕೊಡೋಣ ಬನ್ನಿ ಶಿಫ್ಟ್ ತೋರಿಸ್ಬಿಡಿ 13 ಮಾಡಲು ಸಿಂಗಲ್ ಓನರ್ ಗಾಡಿ ರೀನಂಬರ್ ಅದರಲ್ಲೂ ಡೀಸೆಲ್ ಗಾಡಿ 3,50,000 ಫಿಕ್ಸೆಡ್ ರೇಟ್ 3,50,000 ಫೈನಲ್ ಹೇಳಿ ಸರ್ ಒಂದು ರೇಟ್ 3,50,000 ಫಿಕ್ಸೆಡ್ ರೇಟ್ ಹೆಚ್ಚು ಕಡಿಮೆ ಮಾಡಬಹುದು ಎಷ್ಟೇ ಮಾಡಲು 13 ಮಾಡಲು ಡೀಸೆಲ್ ಶಿಫ್ಟ್ ಬರೀ 3,50,000 ಅಂತ ಇಂಡ ಇಯೋನು ಸರ್ ಇಯಾನ್ ಬಂದು 2013 ಮ್ಯಾನುಫ್ಯಾಕ್ಚರಿಂಗ್ 14 ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಗಾಡಿ 77,000 ಓಡಿದೆ ಗಾಡಿ ಚೆನ್ನಾಗಿದೆ ಇದು ಬಂದು 2,65,000 ಕೋಟಿಂಗ್ ಇರೋದು ಫೈನಲ್ ಬಂದು 2,50,000 ರೂಪಾಯಿಗೆ ಆಗುತ್ತೆ 2.5 ಲಕ್ಷಕ್ಕೆ ಆಗುತ್ತೆ ನೆಕ್ಸ್ಟ್ ಈಕೋ 11-12 ಸಿಂಗಲ್ ಓನರ್ ಗಾಡಿ 1 ಲಕ್ಷ ಓಡಿದೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಜಿನಿಯನ್ ಮೀಟರ್ ಸಿಗುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ 2 ಬೇಬಿ ಸೀಟ್ ಕೂಡ ಫಿಟ್ಟಿಂಗ್ ಇದೆ ಸರ್ ಕ್ಯಾರಿಯರ್ ಇದೆ ಚೆನ್ನಾಗಿದೆ ಗಾಡಿ 3,10,000 ಹೇಳೋದು ಒಂದು 2,95,000 ರೂಪಾಯಿಗೆ ಆಗುತ್ತೆ 2,95,000 ರೂಪಾಯಿಗೆ ಆಗುತ್ತೆ ಬನ್ನಿ ETS ಸರ್ ETS ಬಂದು 2014 ಮಾಡಲು ಸೆಕೆಂಡ್ ಓನರು ಅದರಲ್ಲೂ ಡೀಸೆಲ್ ಗಾಡಿ ಟಾಪ್ ಎಂಡ್ 14 ಅಲ್ಲಿ ಡೀಸೆಲ್ ಮಾಡಲ್ ಡೀಸೆಲ್ ಗಾಡಿ ನೋಡಿ ಮ್ಯಾಗ್ ವೀಲು ಏರ್ ಬ್ಯಾಗ್ ಎಲ್ಲ ಬರುತ್ತೆ VX ಸರ್ ಇದು ಸರ್ ವಿಡಿ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ ಅದರಲ್ಲೂ ಟೊಯೋಟಾದಲ್ಲಿ ಗೊತ್ತಲ್ಲ ನಿಮ್ಗೆ 22 ಇಂದ 24 ಮೈಲೇಜ್ ಬರುತ್ತೆ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಸರ್ 5 ಲಕ್ಷ ಹೇಳ್ತಾ ಇರೋದು ಒಂದು 4,85,000 ರೂಪಾಯಿಗೆ ಆಗುತ್ತೆ 4,85,000 ಹೌದು 14 ಫಸ್ಟ್ ಕ್ಲಾಸ್ ಸರ್ ಬಜಾರಲ್ಲಿ ಇದೆ 5,25,000 ಹೇಳ್ತಾರೆ ನಾನು ಹೇಳ್ತಾರೆ 4,85,000 ಡೀಸೆಲ್ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಓಡಿರೋ ಬಂದು ಕೇಳ್ತೀರಾ 1,40,000 ಜಿನಿಯನ್ ಮೀಟರ್ ಚೆಕ್ ಮಾಡ್ಸ್ಕೊಬೋದು ಸರ್ ಇನ್ನೊಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ ಯಾವುದೇ ಗಾಡಿ ಹೇಳಿ ನೀವು ದಯವಿಟ್ಟು ಗಾಡಿ ನಂಬರ್ ತಗೊಂಡು ಕಿಲೋಮೀಟರ್ ಬೇಕಾ ಏನ್ ಬೇಕೋ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಕುಂತ್ಕೊಳ್ಳಿ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಹಾಗೆ ಶಿಫ್ಟ್ ಅಂತ ಕೇಳೋರಿಗೆ ಇನ್ನೊಂದು ಶಿಫ್ಟ್ ಇದೆ ನೋಡಿ ಅದರಲ್ಲೂ ಟಾಪ್ ಅಂಡ್ ZXi ವೇರಿಯಂಟ್ ಬಂದು 2010 ಮಾಡಲು ZXi ಟಾಪ್ ಅಂಡ್ ಫ್ರೆಶ್ FC ಆಗಿದೆ 30 ವರೆಗೂ FC ಇದೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಸರ್ ಇದು ಬಂದು 2,65,000 ಹೇಳ್ತಾ ಇರೋದು ಬನ್ನಿ ಒಂದು 2,50,000 ರೂಪಾಯಿ ಕೊಡೋಣ 2.5 ಲಕ್ಷ ಕೊಡೋಣ ಎಲೆಕ್ಟ್ರಿಕಲ್ 2 ಗಾಡಿ ಇದೆ ನೋಡಿ ಸರ್ ಇದು 1,35,000 ರೂಪಾಯಿಗೆ ಆಗುತ್ತೆ 1,35,000 ರೂಪಾಯಿಗೆ ಆಗುತ್ತೆ ಇದು ಮಾಡಲು ಡೀಟೇಲ್ಸ್ ಹೇಳಿ ಸರ್ 2015 ಮಾಡಲು ಸಿಂಗಲ್ ಓನರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ ಇನ್ಶೂರೆನ್ಸ್ ಬೇಕಾದ್ರೆ ಕಟ್ಕೊಡೋಣ ಹೌದಾ ಇದು ಸರ್ 16 ಮಾಡಲು ಸಿಂಗಲ್ ಓನರ್ 38,000 ಓಡಿದೆ ಡಬಲ್ ಡೋರ್ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಎಲೆಕ್ಟ್ರಿಕ್ ವೆಹಿಕಲ್ ನಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಗೊತ್ತಿಲ್ಲ ನೀವು ಮೆಕ್ಯಾನಿಕ್ ಕರ್ಕೊಂಬನ್ನಿ ಚೆಕ್ ಮಾಡಿಸ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ತಗೊಂಡೋಗಿ ಇದು 1,95,000 ಹೇಳೋದು 1,85,000 ರೂಪಾಯಿ ಕೊಡೋಣ 1,85,000 ರೂಪಾಯಿಗೆ ಪೆಟ್ರೋಲ್ ಹಾಕಂಗಿಲ್ಲ ಡೀಸೆಲ್ ಹಾಕಂಗಿಲ್ಲ ಆರಾಮ 4 ಜನ ಹೋಗ್ಬೋದು ಸೌಂಡ್ ಇಲ್ಲ ಪೊಲ್ಯೂಷನ್ ಎಂತದೂ ಇಲ್ಲ ನೆಕ್ಸ್ಟ್ I20 ಸರ್ I20 20 ಮಾಡಲು ಸಿಂಗಲ್ ಓನರ್ 54,000 ಓಡಿದೆ ಸ್ಪೋರ್ಟ್ಸ್ ವೇರಿಯಂಟ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದು ಬಂದು 6,95,000 ಹೇಳೋದು 6,75,000 ರೂಪಾಯಿಗೆ ಆಗುತ್ತೆ 6,75,000 ರೂಪಾಯಿಗೆ 20 ಮಾಡಲು ಹೆಚ್ಚು ಕಡಿಮೆ ಆಗುತ್ತಲ್ಲ ಸರ್ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಮಾಡಿ ಸರ್ ಬರ್ತಾರೆ ಇನ್ನೊಂದು ಶಿಫ್ಟ್ ಇದೆ ನೋಡಿ ಸರ್ ಇದು ಬಂದು 2006 ಮಾಡಲು ಥರ್ಡ್ ಓನರ್ ಆಗಿದೆ VXi ಪೆಟ್ರೋಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಇದು ಬಂದು 2,10,000 ಕೋಟಿಂಗ್ ಇರೋದು 1,95,000 ರೂಪಾಯಿ ಕೊಟ್ಬಿಡೋಣ ಇನ್ನೊಂದು ರೇಟ್ ಅಂದ್ರೆ ಸರ್ ಗಾಡಿ ಹೇಳ್ಬಿಡಿ ಸರ್ ಹೆಸರು ನೋಡಿ 1,95,000 ಅದೇ ರೇಟ್ ಹೇಳಿದ್ರಿ ಫೈನಲ್ ರೇಟ್ ಅದು ಬನ್ನಿ ಎಕ್ಸ್ಕರ ನೀವೇ ಮಾತಾಡಿ 1,95,000 ಹೇಳ್ತವ್ರೆ ಇದು ಸರ್ ಕ್ವಿಡ್ 2019 ಮಾಡಲು ಮ್ಯಾನ್ಯುವಲ್ ಇದು ಬಂದು
25,000 ಓಡಿದೆ ಕಿಲೋಮೀಟರ್. ಓಕೆ. ಇದು ಕೂಡ ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಬಂದು 3,75,000 ಕೋಟಿಂಗ್ ಇರೋದು. ಒಂದು 3,65,000 ರೂಪಾಯಿ ಮಾಡೋಣ ಸರ್. ಜಾಸ್ತಿ ಆಯ್ತಲ್ಲ ಸರ್? 19 ಮಾಡಲು. ನಿಮಗೆ ಲೋನ್ ಎಷ್ಟು ಬೇಕು ಹೇಳಿ? ಎಷ್ಟಾಗುತ್ತೆ ಸರ್? 80% ಲೋನ್ ಸಿಗುತ್ತೆ. ಅಂದ್ರೆ ಒಂದು 3 ಲಕ್ಷವರೆಗೂ ಲೋನೇ ಆಗ್ಬಿಡುತ್ತೆ? ಖಂಡಿತ. 275 ಬರೀ ಲೋನೇ ಆಗುತ್ತೆ. ಓಕೆ ಓಕೆ. 2019 ಮಾಡಲು ಸಿಂಗಲ್ 19 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 2015 ಮಾಡಲು ಸೆಕೆಂಡ್ ಓನರ್ ಮ್ಯಾಗ್ನಾ ವೇರಿಯಂಟ್ i10. 3,10,000. ಬನ್ನಿ 2,95,000 ರೂಪಾಯಿ ಕೊಡೋಣ. 2,95,000. 15 ಮಾಡಲು ಸೆಕೆಂಡ್ ಓನರ್ ಗಾಡಿ. 15 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದೊಂದು 77 ಚೇಂಜ್ ಓಡಿದೆ. ಕಿಲೋಮೀಟರ್ ನಾನು ಹೇಳಿದ್ನಲ್ಲ, ಗಾಡಿ ನಂಬರ್ ತಗೊಳ್ಳಿ, ಚೆಕ್ ಮಾಡಿಸ್ಕೊಳ್ಳಿ. ಓಕೆ. ಇದು ಗ್ರ್ಯಾಂಡ್ ಐಟೇನು? ಗ್ರ್ಯಾಂಡ್ ಐಟನ್ ಬಂದು ಸೇಲ್ ಆಗಿದೆ ಬಿಡಿ. ಸೇಲ್ ಆಗ್ಬಿಡ್ತಾ? ಸೇಲ್ ಆಗಿದೆ. ಓಕೆ. ಬೇರೆ ಇದೆಯಾ ಸರ್ ಗ್ರ್ಯಾಂಡ್ ಐಟನ್ ಇವತ್ತು? 12 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇಯಾನು i10. ಅದರಲ್ಲೂ ಆಸ್ತಾ ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಬರಲ್ಲ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. 12 ಮಾಡಲು ಸೆಕೆಂಡ್ ಓನರ್ ಗಾಡಿ. 2,95,000. ಬನ್ನಿ 2,85,000 ರೂಪಾಯಿ ಮಾಡೋಣ. 2,85,000. 285 ನೋಡಿ ಗಾಡಿ ಹೆಂಗಿದೆ ಒಂದ್ಸರಿ ತೋರಿಸಿ. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಅದು ಅಷ್ಟೇ. ಇದು 15 ಮಾಡಲು ಸಿಂಗಲ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಇದು ಬಂದು 3,25,000. ಒಂದು 2,95,000 ರೂಪಾಯಿ ಕೊಡೋಣ. 2,95,000. 15 ಮಾಡಲು ಸಿಂಗಲ್ ಓನರ್ ಗಾಡಿ. 95,000ಕ್ಕೆ 15 ಮಾಡಲು? ಹೌದು. ಓಕೆ ಓಕೆ ಓಕೆ. ಇದು ಸರ್ ರ್ಯಾಪಿಡ್? ಸ್ಕೋಡಾ ರ್ಯಾಪಿಡ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಟಾಪ್ ಅಂಡ್ ಮಾಡಲು, ಅದರಲ್ಲೂ ಆಟೋಮೆಟಿಕ್ ಗಾಡಿ ಸರ್. ಓಕೆ. ಡೀಸೆಲ್ ವೇರಿಯಂಟ್. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ಮೋಸ್ಟ್ ನೋಡಿ ಇಲ್ಲಿ ಲೈನಿಗೆ ಪೂರ್ತಿ ಲೋನ್ಗಳಾಗುತ್ತೆ. ಓಕೆ ಓಕೆ. 80% ತನಕ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಇದು ಬಂದು 5,75,000. ಓಕೆ. ಮನಿ ಒಂದು 5,65,000 ರೂಪಾಯಿ ಆಗುತ್ತೆ. 5,65,000. 5,65,000 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ನೋಡಿ ಇಯೋನಲ್ಲಿ ಸಕ್ಕತ್ತಾಗಿರೋ ಗಾಡಿ ಇದೆ, ಮ್ಯಾಗ್ ವೀಲ್ ಎಲ್ಲ ಹಾಕ್ಸವ್ರೆ. ಇದ್ರ ಬಗ್ಗೆ ಇನ್ನೊಂದು ಡಾಟ್ಸನ್ ತೋರಿಸಿ. 18 ಮಾಡಲು ಸಿಂಗಲ್ ಓನರ್, ಬರೀ 34,000 ಓಡಿದೆ. ಬರೀ 34,000? ಬರೀ 34,000 ಓಡಿದೆ. 2,50,000 ಹೇಳೋದು. 2,35,000 ರೂಪಾಯಿ ಕೊಡೋಣ. 35,000 ಓಡಿರೋ 2,35,000 ರೂಪಾಯಿ, ಬರೀ 34,000 ಕಿಲೋಮೀಟರ್ ಓಡಿದೆ. ಓಕೆ. ಇದು ಸರ್ ಇಯಾನು? ಸರ್ ಏನ್ ಬಂದು 2012 ಮಾಡಲು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಇದೆ. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಗಾಡಿನೂ ಸೂಪರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 12 ಮಾಡಲು. ಓನರ್ ಮಾತ್ರ 4 ಓನರ್ ಆಗಿದೆ. ಲೋನ್ ಅಂತೂ ಸಿಗಲ್ಲ ಖಂಡಿತ. ಇದು ಬಂದು 2,15,000 ಹೇಳೋದು. ಓಕೆ ಸರ್. ಬರೀ 1,95,000 ರೂಪಾಯಿ ಕೊಡೋಣ. 1,95,000? ಹೌದು, ಖಂಡಿತ ಕೊಡ್ತೀನಿ ಬನ್ನಿ. ಓಕೆ. ಇದು ಸರ್ ಇದು ಲೋನ್ ಆಗೋ ಗಾಡಿ ಬೇಕಾ ನಿಮಗೆ? 2015 ಮ್ಯಾನುಫ್ಯಾಕ್ಚರಿಂಗು, 16 ರಿಜಿಸ್ಟ್ರೇಷನ್, 49,000 ಓಡಿದೆ. ಜಿನಿಯನ್ ಮೀಟರ್. ಓಕೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2,85,000 ಕೋಟಿಂಗ್ ಇರೋದು. ಓಕೆ. ಒಂದು 2,75,000 ಮಾಡೋಣ. ಮಾಡಲ್ಲ ಸರ್? 16 ಮಾಡಲು. 16 ಮಾಡಲ್ ಸಿಂಗಲ್ ಓನರ್, 49,000 ಓಡಿದೆ. ಓಕೆ ಓಕೆ. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. 2,75,000. ಬನ್ನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಕೂಡ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ ಸರ್ ಇಕೋ ಸ್ಪೋರ್ಟ್ ಬಂದು 16 ಮಾಡಲು ಸಿಂಗಲ್ ಓನರ್, ಟ್ರೆಂಡ್ ಲೈನ್. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಬಂದು 5,75,000 ಕೋಟಿಂಗ್ ಇರೋದು. ಬನ್ನಿ ಒಂದು 5,65,000 ರೂಪಾಯಿ ಮಾಡೋಣ. 5,60,000 ಮಾಡಿ. 60,000 ಮಾಡಿ. ಇದು ಸರ್ ಬ್ರೀಜಾ? ಸರ್ ಬ್ರೀಜಾ ಬಂದು 21 ಮಾಡಲು. 21 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಇದು ಬಂದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು, ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಚೆನ್ನಾಗಿದೆ. ಓಕೆ. ಇದು ಬಂದು 8,40,000 ಕೋಟಿಂಗ್ ಇರೋದು. ಒಂದು 8,25,000 ರೂಪಾಯಿ ಮಾಡೋಣ. 8,25,000 ರೂಪಾಯಿಗೆ 21 ಮಾಡಲು ಬ್ರೀಜಾ ಕೊಡೋಣ. 21 ಮಾಡಲ್ ಬ್ರೀಜಾ? ಹೌದು ಸರ್, ಖಂಡಿತ. ಪೆಟ್ರೋಲ್ ವೇರಿಯಂಟ್. ಎಷ್ಟು ಹೊಡಿದೆ ಸರ್ ಗಾಡಿ? ಸರ್ ಗಾಡಿ ಒಂದು ಚೆಕ್ ಮಾಡಿಸ್ಕೊಳ್ಳಿ. ಕಿಲೋಮೀಟರ್ ನಾನು ಹೇಳಿದ್ನಲ್ಲ, ಒಂದ್ಸಾರಿ ನಂಬರ್ ತಗೊಂಡು ದಯವಿಟ್ಟು ಕಿಲೋಮೀಟರ್ ಚೆಕ್ ಮಾಡಿಸ್ಕೊಂಡು ಆಮೇಲೆ ಬನ್ನಿ, ವ್ಯಾಪಾರ ಮಾಡೋಣ. ರೇಟಲ್ಲಂತೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ನೆಕ್ಸ್ಟ್ ಇನ್ನೂ ಒಂದು 5 ಗಾಡಿ ಇದೆ ನೋಡ್ತಾ ಇರ್ಬೋದು. ನಿಸಾನ್ ಟೆರಾನೋ, ಇದ್ರ ಬಗ್ಗೆ ಹೇಳಿ ಸರ್. ರೀಡ್ಸ್ ತೋರಿಸಿ. ತುಂಬಾ ಜನ ಪೆಟ್ರೋಲ್ ಗಾಡಿ ಕೇಳ್ತಾರೆ. ಇದು ಬಂದು 2011 ಮಾಡಲು ಸಿಂಗಲ್ ಓನರು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. 71,000 ಓಡಿದೆ. ಪೆಟ್ರೋಲ್ ವೇರಿಯಂಟು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಇದು ಬಂದು 2,85,000 ಹೇಳೋದು. ಒಂದು 2,70,000 ಮಾಡಿ. 270 ಮಾಡಿ ಸರ್. ಓಕೆ. ಇದು ನಿಸಾನ್ ಟೆರಾನೋ 14 ಮಾಡಲು ಸಿಂಗಲ್ ಓನರ್ ಗಾಡಿ, 110 PS. ಇದು ಕೂಡ ರೀಪ್ಲೇಸ್ಮೆಂಟ್ ಏನಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಕಿಲೋಮೀಟರ್ ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೊಳ್ಳಿ. ಓಕೆ. ನಂಬರ್ ತಗೊಳ್ಳಿ, ಕಿಲೋಮೀಟರ್ ಚೆಕ್ ಮಾಡಿಸ್ಕೊಳ್ಳಿ. ಗಾಡಿ ಚೆನ್ನಾಗಿದೆ. ಟೈರ್ ಒಂದು ಮೈನಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. ಇದು ಬಂದು ಬರೀ 4,10,000 ರೂಪಾಯಿ ಕೊಡೋಣ. ಇನ್ನೊಂದು ರೇಟ್ ಅಂದ್ರೆ 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಹೇಳಿ ಸರ್, ಒಳ್ಳೆ ರೇಟ್. ಸರ್ ಒಂದು ಶಿಫ್ಟ್ ತಗೊಳಕ್ ಹೋದ್ರೆ 12 ಮಾಡಲು ಸಿಂಗಲ್ ಓನರ್
3,75,000 4 ಲಕ್ಷ ಹೇಳ್ತಾರೆ. ನಾವು 14 ಮಾಡಲು ಸಿಂಗಲ್ ಓನರ್ ಗಾಡಿ. ಬನ್ನಿ 4 ಲಕ್ಷ ಕೊಟ್ಬಿಡೋಣ. 4 ಲಕ್ಷಕ್ಕೆ 4 ಲಕ್ಷ ಕೊಟ್ಬಿಡೋಣ ಬಿಡಿ ಸರ್. ಇದು ಸರ್ ನೆಕ್ಸಾನ್ ಬಂದು 2019 ಮಾಡಲು ಸೆಕೆಂಡ್ ಓನರ್, ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಇದು ಬಂದು 7,65,000. ಬನ್ನಿ 7,40,000 ರೂಪಾಯಿ ಕೊಟ್ಬಿಡೋಣ. 7,40,000 7,40,000 ರೂಪಾಯಿ ಕೊಡೋಣ. ಇನ್ನೊಂದು ರೇಟ್ ಅಂದ್ರೆ ಸರ್ ಬನ್ನಿ ಸರ್, ಬನ್ನಿ ಸರ್, ಹೇಳಿ ಸರ್, ಹೇಳಿ. ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ. ಎಷ್ಟೇ ಮಾಡಲು ಸರ್ ಇದು? 19 ಮಾಡಲು. 19 ಮಾಡಲು 80,000 ಹೊಡಿದೆ. ಇದು ಸರ್ ಕೈಗಾರು ಬಂದು ಸರ್ ಇದು 23 ಮಾಡಲು. 23 ಮಾಡಲ್ ಅಲ್ಲಿ ಕೈಗಾರು ಅದರಲ್ಲೂ ಸಿಂಗಲ್ ಓನರ್. ಓಡಿರೋದು ಎಷ್ಟು ಹೇಳಿ? ಬರೀ 7,200 ಕಿಲೋಮೀಟರ್ ಓಡಿದೆ. ಬರೀ 7,200 ಕಿಲೋಮೀಟರ್ ಓಡಿರೋ ಗಾಡಿ 23 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. RXL. ಸರ್ ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 6,75,000 ಹೇಳ್ತಾರೆ. ಒಂದು 6,50,000 ರೂಪಾಯಿ ಮಾಡ್ಕೊಂಡು ಬನ್ನಿ. 6,50,000 ಬನ್ನಿ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಇದು ಸರ್ ETS ಲೀವಾ ಪೆಟ್ರೋಲ್ ವೇರಿಯಂಟ್. ಇದು 2014 ಮಾಡಲು ಥರ್ಡ್ ಓನರ್. ಇದು 3,65,000. ಒಂದು 3,50,000 ರೂಪಾಯಿಗೆ ಆಗುತ್ತೆ. 3,50,000 ರೂಪಾಯಿ ಕೊಟ್ಬಿಡೋಣ. ಓಕೆ 3.5 ಲಕ್ಷಕ್ಕೆ ETS ಲೀವಾನಾ? ಹೌದು ಸರ್. ಎಷ್ಟೇ ಮಾಡಲ್ ಸರ್? 14 ಮಾಡಲು. 14 ಮಾಡಲ್ ETS ಲೀವಾ 3,50,000. 3,50,000. ಇನ್ನಲ್ಲಿ ಫುಲ್ ವಿಡಿಯೋ ಎಲ್ಲ ಮುಗಿಸಿದಾಯ್ತು. ನಿಮ್ಗೆ ಈಗ ಅಡ್ರೆಸ್ ಹೇಳ್ತೀವಿ ನೋಡಿ, ಅಡ್ರೆಸ್ ಹೇಳ್ಬಿಡಿ ಸರ್ ಫೈನಲ್ ಆಗಿ. ಸರ್ ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ನೋಡಿ ಸರ್, ಅಲ್ಲಿ ಕಾಣಿಸುತ್ತೆ. ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಒಂದು 50 ಮೀಟರ್ ಬಂತು ಅಂದ್ರೆ ನೆಕ್ಸಾ ಕಾರ್ಸ್ ಬೋರ್ಡೆ ಕಾಣಿಸುತ್ತೆ. ಕನ್ಫ್ಯೂಸ್ ಆದ್ರೆ ಸರ್ ನಿಮ್ಗೆ ನಂಬರ್ ಎಲ್ಲ ಕೊಟ್ಟಿರ್ತೀವಿ, ಒಂದು ಕಾಲ್ ಮಾಡಿ ಸರ್, ಲೊಕೇಶನ್ ಕೂಡ ಸೆಂಡ್ ಮಾಡ್ತೀವಿ. ಸ್ವಲ್ಪ ಮುಂದೆ ಹೋದ್ರೆ ಗಾಡಿಗಳೆಲ್ಲ ತುಂಬಾ ಕಾಣಿಸ್ತಾ ಇರ್ತದೆ. ನೆಕ್ಸಾ ಕಾರ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕಕ್ಕೆ ಗೊತ್ತಾಗಿದೆ. ಬನ್ನಿ ಕನ್ಫ್ಯೂಸ್ ಆದ್ರೆ ಲೊಕೇಶನ್ ಸೆಂಡ್ ಮಾಡೋಣ. ಹೌದು ಸರ್ಗೆ ಒಂದು ಆಯ್ ಅಂತ ಹಾಕಿ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ವಾಟ್ಸ್ಆಪ್ ಮಾಡಿಲ್ಲ ಅಂದ್ರೆ ಕಾಲ್ ಮಾಡಿ, ಕಾಲ್ ಮಾಡ್ತಾನೆ ಎತ್ತಿಲ್ಲ ಅಂದ್ರೆ ಖಂಡಿತ ಸರ್ ರಿಸೀವ್ ಮಾಡ್ತೀವಿ ನಾವು. ಮಾರ್ನಿಂಗ್ 9:30 ಸಂಜೆ 8:30 8:30 9 ಗಂಟೆವರೆಗೂ ಖಂಡಿತ ನಾವು ರಿಸೀವ್ ಮಾಡೇ ಮಾಡ್ತೀವಿ. ಅದ್ರ ಮೇಲೆ ಡೌಟ್ ಎಲ್ಲ, ಯಾಕಂತಂದ್ರೆ ಎಲ್ಲ ಕೆಲಸ ಮಾಡಿರ್ತೀವಿ, ಮನೆಗೆ ಹೋಗಿ ಮಲಗ್ತೀವಿ, ಊಟ ಗೀಟ ಅದು ಇದು ಅನ್ಕೊಂಡು.